ನಮಸ್ಕಾರ. ಬೆಳಕು ಅಂದ್ರನೇ ಒಂದು ಅದ್ಭುತ ಅಲ್ವಾ? ನಮ್ಮ ಸುತ್ತಲಿನ ಇಡೀ ಜಗತ್ತನ್ನ ನಮ್ಗೆ ತೋರ್ಸೋ ಶಕ್ತಿಯದು. ಆದ್ರೆ ಯೋಚನೆ ಮಾಡಿ, ಒಂದು ಬೆಳಕಿನ ಕಿರಣ ಯಾವುದಾದರೂ ವಸ್ತುವಿನ ಮೇಲೆ ಬಿದ್ದಾಗ ನಿಜಕ್ಕೂ ಏನಾಗುತ್ತೆ? ಅದು ವಾಪಸ್ ಪುಡಿದು ಬರುತ್ತಾ ಅಥವಾ ಅದರ ಒಳಗಡೆ ಹಾದು ಹೋಗುತ್ತಾ? ಬನ್ನಿ, ಇವತ್ತು ಬೆಳಕಿನ ಈ ಎರಡು ದಾರಿಗಳಾದ ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ಸರಳವಾಗಿ ಮಾತಾಡೋಣ. ಸರಿ, ಶುರು ಮಾಡೋಕೆ ಒಂದು ಸಿಂಪಲ್ ಪ್ರಶ್ನೆ. ನಾವು ಪ್ರತಿದಿನ ನೋಡೋದು, ಗಾಡಿಗಳಲ್ಲಿ ಸೈಡ್ ಮಿರರ್ ಯಾಕೆ ಯಾವಾಗ್ಲೂ ಸ್ವಲ್ಪ ಉಬ್ಬಿದ ಹಾಗೆ ಇರುತ್ತೆ? ಅಂದ್ರೆ ಕಾನ್ವೆಕ್ಸ್ ಮಿರರ್ ಯಾಕೆ ಬಳಸ್ತಾರೆ ಅಂತ ಎಂದಾದ್ರೂ ತಲೆ ಕೆಡಿಸ್ಕೊಂಡಿದ್ದೀರಾ? ಚಿಂತೆ ಇಲ್ಲ, ಈ ಚರ್ಚೆಯ ಕೊನೆಗೆ ನಮಗೆ ಉತ್ತರ ಸಿಗುತ್ತೆ. ನಾವು ಇವತ್ತು ಹೀಗೆ ಸಾಗೋಣ. ಮೊದಲು ಬೆಳಕಿನ ಎರಡು ದಾರಿಗಳು ಯಾವುವಂತೆ ನೋಡೋಣ. ಆಮೇಲೆ ಪ್ರತಿಫಲನ ಮತ್ತು ಕನ್ನಡಿಗಳ ಆಟದ ಬಗ್ಗೆ ತಿಳಿಯೋಣ. ನಂತರ ಬೆಳಕನ್ನ ಬಗ್ಗಿಸೋ ಮಸೂರಗಳ ಕಡೆ ಗಮನ ಹರಿಸೋಣ. ಕೊನೆಗೆ ಬೆಳಕಿನ ವೇಗಕ್ಕೂ ಅದು ಓಡಾಡೋ ಮಾಧ್ಯಮಕ್ಕೂ ಏನ್ ಸಂಬಂಧ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಶುರು ಮಾಡೋಣ. ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದಕ್ಕೆ ಮುಖ್ಯವಾಗಿ ಎರಡು ಆಯ್ಕೆಗಳಿರುತ್ತೆ. ಒಂದು, ಕನ್ನಡಿಯಲ್ಲಿ ನೋಡಿದ ಹಾಗೆ ಆ ವಸ್ತುವಿನ ಮೇಲ್ಮೈಯಿಂದ ಪುಡಿದು ವಾಪಸ್ ಬರೋದು. ಇದನ್ನ ನಾವು ಪ್ರತಿಫಲನ ಅಂತ ಕರಿತೀವಿ. ಇನ್ನೊಂದು, ಒಂದು ಗ್ಲಾಸ್ ನೀರ್ನೊಳಗೆ ಸ್ಟ್ರಾ ಹಾಕಿದಾಗ ಕಾಣಿಸೋ ಹಾಗೆ ವಸ್ತುವಿನ ಒಳಗೆ ಹಾದು ಹೋಗೋದು. ಇದನ್ನ ವಕ್ರೀಭವನ ಅಂತ ಹೇಳ್ತೀವಿ. ಈ ಎರಡೂ ದಾರಿಗಳಿಗೂ ತನ್ನದೇ ಆದ ನಿಯಮಗಳಿವೆ. ತುಂಬಾ ಸಿಂಪಲ್. ಪ್ರತಿಫಲನ ಅಂದ್ರೆ ಒಂದು ಚೆಂಡು ಗೋಡೆಗೆ ಯಾವ ಆಂಗಲ್ನಲ್ಲಿ ಹೊಡೆಯುತ್ತೋ ಅದೇ ಆಂಗಲ್ನಲ್ಲಿ ವಾಪಸ್ ಬರೋ ಹಾಗೆ. ಬೆಳಕು ಕೂಡ ಅಷ್ಟೇ. ಆದ್ರೆ ವಕ್ರೀಭವನದಲ್ಲಿ ಕಥೆ ಸ್ವಲ್ಪ ಬೇರೆ. ಬೆಳಕು ಗಾಳಿಯಿಂದ ನೀರಿಗೆ ಹೋದಾಗ, ಅಂದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದಕ್ಕೆ ಹೋದಾಗ ಅದರ ದಾರಿ ಸ್ವಲ್ಪ ಬಾಗುತ್ತೆ. ಈ ಸರಳ ನಿಯಮಗಳೇ ಬೆಳಕಿನ ಎಲ್ಲ ಆಟಗಳಿಗೆ ಕಾರಣ. ಈಗ ಮೊದಲ ದಾರಿಯಾದ ಪ್ರತಿಫಲನದ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡೋಣ. ಪ್ರತಿಫಲನವನ್ನ ನಮ್ಮಿಷ್ಟದಂತೆ ನಿಯಂತ್ರಿಸಲು ನಾವು ಬಳಸೋ ಬೆಸ್ಟ್ ಟೂಲ್ ಅಂದ್ರೆ ದರ್ಪಣಗಳು ಅಥವಾ ನಮ್ಮ ಕನ್ನಡಿಗಳು. ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್ನ ಸ್ಪೆಷಾಲಿಟಿ ಏನು ಗೊತ್ತಾ? ಅದು ತನ್ನ ಮೇಲೆ ಬಿಡೋ ಎಲ್ಲಾ ಬೆಳಕನ್ನ ಒಂದೇ ಕಡೆ ಒಟ್ಟುಗೂಡಿಸುತ್ತೆ, ಅಂದ್ರೆ ಫೋಕಸ್ ಮಾಡುತ್ತೆ. ಇದೇ ಕಾರಣಕ್ಕೆ ಟಾರ್ಚ್ ಮತ್ತು ಗಾಡಿಗಳ ಹೆಡ್ಲೈಟ್ಗಳು ಅಷ್ಟು ಶಕ್ತಿಯುತವಾದ ಬೆಳಕನ್ನ ಕೊಡೋದು. ಅಷ್ಟೇ ಅಲ್ಲ, ದಂತವೈದ್ಯರು ಹಲ್ಲನ್ನ ದೊಡ್ಡದಾಗಿ ನೋಡೋಕು, ಸೌರ ಕುಲುಮೆಗಳಲ್ಲಿ ಸೂರ್ಯನ ಶಕ್ತಿಯನ್ನ ಒಂದೇ ಕಡೆ ಸೇರ್ಸೋಕು ಇದೇ ತಂತ್ರವನ್ನೇ ಬಳಸೋದು. ನೆನಪಿದೆಯಾ ನಾವು ಶುರು ಮಾಡಿದ ಪ್ರಶ್ನೆ? ಈಗ ಅದಕ್ಕೆ ಉತ್ತರ ಇಲ್ಲಿಂದ ನೋಡಿ. ವಾಹನಗಳಲ್ಲಿ ಪೀನ ದರ್ಪಣ ಬಳಸೋಕೆ ಕಾರಣ ಅದು ನಮಗೆ ವಿಶಾಲವಾದ ನೋಟವನ್ನ ಕೊಡುತ್ತೆ. ಅಂದ್ರೆ ಡ್ರೈವರ್ಗೆ ಹಿಂದಿನಿಂದ ಬರೋ ಜಾಸ್ತಿ ಗಾಡಿಗಳ್ನ ಒಂದೇ ಕನ್ನಡಿಯಲ್ಲಿ ನೋಡೋಕೆ ಸಹಾಯ ಆಗತ್ತೆ. ಇದ್ರಿಂದ ಸೇಫ್ಟಿ ಜಾಸ್ತಿ ಆಗತ್ತೆ. ಸರಿ, ಕನ್ನಡಿಗಳ ಉಪಯೋಗ ನೋಡಿದ್ವಿ. ಆದ್ರೆ ಈ ಪ್ರತಿಬಿಂಬಗಳು ಎಲ್ಲಿ, ಹೇಗೆ, ಎಷ್ಟು ದೂರದಲ್ಲಿ ಮೂಡುತ್ತೆ ಅಂತ ನಿಖರವಾಗಿ ಹೇಳೋಕಾಗುತ್ತಾ? ಖಂಡಿತ ಸಾಧ್ಯ. ಅದಕ್ಕೆ ಇರೋದು ಈ ದರ್ಪಣ ಸೂತ್ರ. ಇದರಲ್ಲಿ ವಸ್ತುವಿನ ದೂರ u ಗೊತ್ತಿದ್ರೆ ಪ್ರತಿಬಿಂಬದ ದೂರ v ಮತ್ತು ಸಂಗಮ ದೂರ f ಅನ್ನ ಬಳಸಿ ಎಲ್ಲವನ್ನೂ ನಿಖರವಾಗಿ ಲೆಕ್ಕ ಹಾಕಬಹುದು. ಇದು ಬರೀ ಒಂದು ಸೂತ್ರ ಅಲ್ಲ, ಒಂದು ರೀತಿ ಭವಿಷ್ಯ ಹೇಳೋ ಗಣಿತ. ಹಾಗಿದ್ರೆ ಆ ಸಂಗಮ ದೂರ f ಅನ್ನ ಹೇಗೆ ಕಂಡುಹಿಡಿಯೋದು? ಅದು ಕೂಡ ತುಂಬಾ ಸುಲಭ. ಅದು ಕನ್ನಡಿಯ ಆಕಾರದ ಮೇಲೆ ನಿಂತಿರುತ್ತೆ. ಯಾವುದೇ ಗೋಳಾಕಾರದ ಕನ್ನಡಿಯ ವಕ್ರತೆಯ ತ್ರಿಜ್ಯ ಅಂದ್ರೆ r ಅದರ ಸಂಗಮ ದೂರ f ನ 2ರಷ್ಟು ಇರುತ್ತೆ. ಅಷ್ಟೇ. ಈ ಸರಳ ಸಂಬಂಧ ಕನ್ನಡಿಗಳನ್ನ ಡಿಸೈನ್ ಮಾಡಕ್ಕೆ ತುಂಬಾ ಮುಖ್ಯ. ಸರಿ, ಬೆಳಕನ್ನ ಪುಡಿದು ಬರೋ ಹಾಗೆ ಮಾಡೋದ್ ನೋಡಿದ್ವಿ. ಈಗ ಅದನ್ನ ಬಗ್ಗಿಸೋದ್ ಹೇಗೆ ಅಂತ ನೋಡೋಣ. ಅಂದ್ರೆ ಪ್ರತಿಫಲನದಿಂದ ವಕ್ರೀಭವನದ ಕಡೆಗೆ ನಮ್ಮ ಪ್ರಯಾಣ. ಬೆಳಕನ್ನ ಉದ್ದೇಶಪೂರ್ವಕವಾಗಿ ಬಗ್ಗಿಸೋಕೆ ನಾವು ಬಳಸೋ ಸಾಧನಗಳೇ ಮಸೂರಗಳು, ಅಂದ್ರೆ ಲೆನ್ಸ್ಗಳು. ಕನ್ನಡಿಗಳ ಹಾಗೇನೆ ಮಸೂರಗಳು ಪ್ರತಿಬಿಂಬಗಳನ್ನ ಉಂಟು ಮಾಡ್ತವೆ. ಅದಕ್ಕೂ ಒಂದು ಗಣಿತದ ಸೂತ್ರ ಇದೆ. ಈ ಮಸೂರದ ಸೂತ್ರ ದರ್ಪಣ ಸೂತ್ರವನ್ನೇ ಹೋಲುತ್ತೆ. ಆದರೆ ಒಂದೇ ಒಂದು ಸಣ್ಣ ಚಿಹ್ನೆಯ ವ್ಯತ್ಯಾಸ ಇವೆರಡರ ಕೆಲಸದಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತೆ. ಇಲ್ಲಿ ನೋಡಿ ಆ ವ್ಯತ್ಯಾಸವನ್ನ. ದರ್ಪಣ ಸೂತ್ರದಲ್ಲಿ ಪ್ಲಸ್ ಚಿಹ್ನೆ, ಮಸೂರದ ಸೂತ್ರದಲ್ಲಿ ಮೈನಸ್ ಚಿಹ್ನೆ. ಯಾಕೆ ಈ ಚಿಕ್ಕ ಬದಲಾವಣೆ? ಯಾಕಂದ್ರೆ ಕನ್ನಡಿ ಬೆಳಕನ್ನ ಹಿಂದಕ್ಕೆ ಕಳಿಸಿದ್ರೆ ಮಸೂರ ಬೆಳಕನ್ನ ತನ್ನ ಮೂಲಕ ಮುಂದಕ್ಕೆ ಕಳಿಸುತ್ತೆ. ಈ ಭೌತಿಕ ವ್ಯತ್ಯಾಸವನ್ನೇ ಆ ಒಂದು ಚಿಹ್ನೆ ಗಣಿತದಲ್ಲಿ ತೋರ್ಸುತ್ತೆ. ನಾವು ಲೆನ್ಸ್ ಪವರ್ ಅಂತ ಪದೇ ಪದೇ ಕೇಳ್ತೀವಿ ಅಲ್ವಾ? ಏನಿದು ಮಸೂರದ ಸಾಮರ್ಥ್ಯ ಅಂದ್ರೆ ತುಂಬಾ ಸಿಂಪಲ್. ಒಂದು ಲೆನ್ಸ್ ಬೆಳಕಿನ ಕಿರಣಗಳನ್ನ ಎಷ್ಟು ಚೆನ್ನಾಗಿ ಒಟ್ಟಿಗೆ ಸೇರಿಸುತ್ತೆ ಅಥವಾ ದೂರ ಕಳಿಸುತ್ತೆ ಅನ್ನೋದರ ಅಳತೆಯೇ ಅದರ ಸಾಮರ್ಥ್ಯ. ಈ ಸಾಮರ್ಥ್ಯವನ್ನ ಅಳೆಯೋಕೆ ಒಂದು ಯೂನಿಟ್ ಇದೆ. ಅದನ್ನೇ ನಾವು ಡಯಾಪ್ಟರ್ ಅಂತ ಕರೆಯೋದು. ಮತ್ತು
ಡಿ ಅಕ್ಷರದಿಂದ ಗುರ್ತಿಸ್ತೀವಿ. ಮುಂದಿನ ಸಲ ಕನ್ನಡಕದ ಪವರ್ ಬಗ್ಗೆ ಮಾತಾಡುವಾಗ ಅದು ಇದೇ ಡಯಾಪ್ಟರ್ ಅಂತ ನೆನ್ಪಿಟ್ಕೊಳ್ಳಿ. ಮಸೂರದ ಸಾಮರ್ಥ್ಯಕ್ಕೂ ಅದರ ಸಂಗಮ ದೂರಕ್ಕೂ ಒಂದು ವಿಲೋಮ ಸಂಬಂಧ. ಅಂದ್ರೆ ಸಂಗಮ ದೂರ ಕಡಿಮೆ ಇದ್ದಷ್ಟು ಲೆನ್ಸಿನ ಸಾಮರ್ಥ್ಯ ಜಾಸ್ತಿ. ದಪ್ಪಗಿರೋ ಲೆನ್ಸ್ಗೆ ಕಡಿಮೆ ಸಂಗಮ ದೂರ ಇರುತ್ತೆ, ಹಾಗಾಗಿ ಅದು ಬೆಳಕನ್ನ ಹೆಚ್ಚು ಬಗ್ಗಿಸುತ್ತೆ. ಸಂಬಂಧ ತುಂಬಾ ಸರಳ. ಸಾಮರ್ಥ್ಯವು ಸಂಗಮ ದೂರದ ವಿಲೋಮಕ್ಕೆ ಸಮ. ನಾವು ವಕ್ರೀಭವನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾದ್ರೆ ಬೆಳಕು ಚಲಿಸೋ ಮಾಧ್ಯಮಕ್ಕೂ ಅದರ ವೇಗಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಅಂದ್ರೆ ಗಾಳಿಯಲ್ಲಿ, ನೀರಿನಲ್ಲಿ, ಗ್ಲಾಸ್ನಲ್ಲಿ ಬೆಳಕಿನ ವೇಗ ಒಂದೇ ರೀತಿ ಇರುತ್ತಾ? ಖಂಡಿತ ಇಲ್ಲ. ಪ್ರತಿಯೊಂದು ಪಾರದರ್ಶಕ ವಸ್ತುವಿಗೂ ಒಂದು ವಕ್ರೀಭವನ ಸೂಚ್ಯಂಕ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಇರುತ್ತೆ. ಇದು ಆ ವಸ್ತು ಬೆಳಕನ್ನ ಎಷ್ಟು ಬಗ್ಗಿಸತ್ತೆ ಅನ್ನೋದನ್ನ ಹೇಳೋ ಒಂದು ಸಂಖ್ಯೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಒಂದು ವಸ್ತುವಿನ ವಕ್ರೀಭವನ ಸೂಚ್ಯಂಕ ಜಾಸ್ತಿ ಆದ ಹಾಗೆ ಅದರಲ್ಲಿ ಬೆಳಕಿನ ವೇಗ ಕಡಿಮೆ ಆಗುತ್ತೆ. ಇದು ಹೆಂಗೆ ಅಂದ್ರೆ, ಜನಸಂದಣಿ ಇರೋ ರಸ್ತೆಯಲ್ಲಿ ನಾವು ವೇಗವಾಗಿ ಓಡೋಕ್ಕಾಗಲ್ಲ ಅಲ್ವಾ? ಹಾಗೇನೆ ಮಾಧ್ಯಮ ಹೆಚ್ಚು ದಟ್ಟ ಆದಷ್ಟು ಬೆಳಕಿನ ಪ್ರಯಾಣ ನಿಧಾನ ಆಗುತ್ತೆ. ಹಾಗೆಯೇ ಬೆಳಕು ಹೆಚ್ಚು ಸಾಂದ್ರತೆಯ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆಯ ಮಾಧ್ಯಮಕ್ಕೆ, ಉದಾಹರಣೆಗೆ ನೀರಿನಿಂದ ಗಾಳಿಗೆ ಹೋದಾಗ ಅದರ ಸ್ಪೀಡ್ ಜಾಸ್ತಿಯಾಗುತ್ತೆ ಮತ್ತೆ ಅದು ಲಂಬರೇಖೆಯಿಂದ ದೂರಕ್ಕೆ ಬಾಗುತ್ತೆ. ಒಂದು ಕುತೂಹಲಕಾರಿ ಸಂಗತಿ, ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಅಂತಾರೆ. ಓಕೆ, ಇದು ಬರೀ ಒಂದು ನಂಬರ್ ಅಷ್ಟೇನಾ ಅಥವಾ దీనికేನೇನ ಪ್ರತ್ಯೇಕ ಅರ್ಥ ಉಂದಾ? ಇದರ ಅರ್ಥ ಇಷ್ಟೇ: ಗಾಳಿಯಲ್ಲಿ ಬೆಳಕಿನ ವೇಗ ವಜ್ರದೊಳಗಿನ ಬೆಳಕಿನ ವೇಗಕ್ಕಿಂತ 2.42 ಪಟ್ಟು ಹೆಚ್ಚು. ಅಂದ್ರೆ ವಜ್ರ ಬೆಳಕನ್ನ ಅಷ್ಟು ನಿಧಾನ ಮಾಡುತ್ತೆ. ಇದೇ ಕಾರಣಕ್ಕೆ ವಜ್ರದೊಳಗೆ ಬೆಳಕು ಹೆಚ್ಚು ಬಾರಿ ಪ್ರತಿಫಲಿಸಿ ನಮಗೆ ಅದು ಅಷ್ಟೊಂದು ಹೊಳೆಯೋ ಹಾಗೆ ಕಾಣಿಸೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಈ ಕ್ಷಣದಲ್ಲಿ ನಮ್ಮ ಸುತ್ತಲಿನ ಪ್ರಪಂಚದ ಕಥೆಯನ್ನ ನಮ್ಗೆ ಹೇಳೋಕೆ ಬೆಳಕು ಯಾವ ದಾರಿಯನ್ನ ಹಿಡಿತಿದೆ? ಗೋಡೆಗಳಿಂದ, ಪುಸ್ತಕಗಳಿಂದ ಬೆಳಕು ಪ್ರತಿಫಲಿಸ್ತಿದ್ಯಾ? ಅಥವಾ ನಮ್ಮ ಕಣ್ಣಿನ ಮಸೂರದ ಮೂಲಕ ವಕ್ರೀಭವನಗೊಂಡು ಚಿತ್ರಗಳನ್ನ ಮೂಡಿಸ್ತಿದ್ಯಾ? ಉತ್ತರ ಬಹುಶಃ ಎರಡೂ ಇರಬಹುದು. ಬೆಳಕಿನ ಈ ಅದ್ಭುತ ಪಯಣ ನಮ್ಮ ಸುತ್ತಲೂ ಪ್ರತಿಕ್ಷಣವೂ ನಡೀತಲೇ ಇರ್ತದೆ.